ಬರ್ತದೆ ಸರ್. ಅದು ಒಂದು ಪಂಚಾಯತಿಗೆ ಒಂದು 40-50 ಲಕ್ಷ ಹಿಂಗೆ ಬರ್ತದೆ ಸರ್ ಒಂದು ವರ್ಷಕ್ಕೆ. ಈಗ 40-50 ಲಕ್ಷ ಲೆಕ್ಕ ಕೆಲವೊಂದು ಪಂಚಾಯತಿ ಕಡಿಮೆ ಇದೆ. ನಮ್ಮ ಪಂಚಾಯತಿಗೆ ಎಷ್ಟು ಬಂದಿದೆ? ಮತ್ತೆ 8 ಮಂದಿ ನಾವು ಅಲ್ಲೆಲ್ಲ ಪಾಪ ಅವರು ಜನಸಂಖ್ಯೆ ಮತ್ತು ಭೌಗೋಳಿಕ ಪ್ರದೇಶಕ್ಕೆ ಅನುಗುಣವಾಗಿ ಪ್ರಾರಂಭಿಕ ಶುಲ್ಕ ಸರ 29,09,400 ಇತ್ತು. ಆ ನಂತರ ನಿಮಗೆ ಈ ಹೋದ ವರ್ಷದಲ್ಲಿ ಜಮೆ ಆಗಿರೋದು 41,51,885 ಅಷ್ಟಾಗಿ 41 ಲಕ್ಷ ಬಂದಿದೆ ನೋಡಿ. ಹೌದು ಸರ, ಹೌದು ಸರ, ಹೌದು ಸರ್. 25% ಸರ್, 5% ವಿಕಲಚೇತನರಿಗೆ. ಮತ್ ಮೇಡಮ್ ನಾವು ಬಂದ್ರೆ 15ನೇ ಹಣಕಾಸಿನಲ್ಲಿ ದುಡ್ಡೇ ಬರೋದಿಲ್ಲ ಅಂತಾರೆ SC/ST ಮೇಡಮ್. SC/ST ಜನ ದುಡ್ಡೇ ಬರೋದಿಲ್ಲ ಅಂತಾರೆ 15ನೇ ಹಣಕಾಸಿನೊಳಗೆ. ನಾವು ಏನಾರ ಅಭಿವೃದ್ಧಿ ಮಾಡ್ಲಿಕ್ಕೆ ಕೇಳಕ್ ಹೋದ್ರೆ SC/ST ಇಲ್ಲ ಸರ್. 5% ಅವರಿಗೆ, ವಿಕಲಚೇತನರಿಗೆ 5%, ಇನ್ನುಳಿದಂತೆ ನಿರ್ಬಂಧಿತ ಮತ್ತು ಅನಿರ್ಬಂಧಿತ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಅದರಲ್ಲಿ ಹೆಂಗಿದೆ ಸರ್, ಹೆಡ್ ವೈಸೇ ಖರ್ಚು ಮಾಡಬೇಕು, ಆಚೆ ಈಚೆ ಹೋಗುವಂಗೆ ಇಲ್ಲ ಸರ್. ಅದೇ ನಾವು ಕೇಳೋದು ಮೇಡಮ್, SC/ST ಅಮೌಂಟನ್ನ SC/ST ಗಲ್ಲಿಗಾಗಿ ಯೂಸ್ ಮಾಡ್ಬೇಕಲ್ಲ. ಈಗ ಅವ ಅಭಿವೃದ್ಧಿ ಆಗಿಲ್ಲಲ್ಲ ಮೇಡಮ್. ನಾವು ಕೇಳ್ತಾ ಇರೋದು ನೀರದಂತೆ, ನೀರೆಲ್ಲ ಸೌಕರ್ಯ ಆಗೈತೆ ಅಂತ ಹೇಳ್ತಾರೆ. ಎಲ್ಲಿ ನೀವು SC/STಗೆ ನೀವು ಎಲ್ಲ ಮೊದಲಿಗೆ ಮಾಡಿ ಅಲ್ಲ, ವರ್ಷ ಫಂಡ್ ಬರ್ತೈತಲ್ಲ 15 ಎಲ್ಲಿ ಏನ್ ಮಾಡ್ಯಾರ ಫಂಡ್ ಮಾಡ್ಬೇಕಲ್ಲ ಮೇಡಮ್. ಮತ್ತೆ ಬೋರ್ ಹೊಡೆದಾರು ಒಂದ್ ಗಲ್ಲಿ ಒಳಗ ಒಂದ್ ಏನ್ ಮಾಡ್ಯಾರ 48,000 ರೂಪಾಯಿ ಹೇಳಿದ್ರಿ ಮೇಡಮ್. ನಾವು SC/ST ಗಲ್ಲಿಗೆ ಹಿಂಗೆ ನಾವ್ ಇಲ್ಲಿ ಕೇಳಕ್ ಬಂದ್ರೆ ದುಡ್ಡು ಇಲ್ಲ ಅಂತ ರೀ ಮೇಡಮ್. ಅದ್ ಹೇಳೋದು ನಿಮ್ಗೆ ರೊಕ್ಕನ ಬಂದಿಲ್ಲ ಅಂದ್ಬಿಟ್ರೆ ನಾವ್ ಏನ್ ಮಾಡೋದು? ಹಂಗಲ್ಲ ಸರ್, ದುಡ್ಡಂತೂ ಯಾರ ಕೈಯಲ್ಲಿ ಕೊಡ್ಲಿಕ್ಕೆ ಬರಲ್ಲ. ಅದೇ ಕ್ರಿಯಾ ಯೋಜನೆ ಮಾಡಿ ಬೇಡಿಕೆ ತಕ್ಕಂಗೆ ಖರ್ಚು ಮಾಡಿ ಕೆಲಸ ಮಾಡಿದ್ದು SC/ST ಊರಿ ಒಳಗೆ ಇರ್ಬೇಕಲ್ರಿ. ಅದು SC/ST ಅದು ಎಲ್ಲಿ ಮಾಡೈತೆ ಏನ ಅದ್ರದ್ದು ಫೋಟೋ ಬಿಟ್ಟು ತೋರಿಸ್ರಿ. ಅಶ್ವಿನಿ ಅದು 15ನೇ ಹಣಕಾಸು SC/ST ಕಾಲೋನಿಯಲ್ಲಿ ಖರ್ಚು ಮಾಡಿದ್ದಾರೆ. ಎಲ್ಲ ಇದನ್ನ ತಗೋಬೇಕಂತ ಇಲ್ಲೇನು ಮಾಡ್ಯಾನ ತೋರಿ ಅಮೌಂಟ್ ಭಾಳ ಆಯ್ತಲ್ಲ. ಒಂದು ವರ್ಷ ಮೇಡಮ್ ನಾ ಹೇಳ್ತೇನೆ ಕೇಳ್ರಿ, ಒಂದು ವರ್ಷ 15ನೇ ಹಣಕಾಸಿನೊಳಗೆ ಮಾತ್ರ ಖರ್ಚು ಮಾಡಿದ್ರೆ ಉಳಿಕಿದ 15ನೇ ಹಣಕಾಸು SC/ST ಜನಕ್ಕೆ ಪತ್ತೇನೇ ಇಲ್ರಿ. ಏನ್ ಹಳೇದ್ರಿ, ಅದು ಟ್ಯಾಂಕ್ ಸಿಂಟ್ಯಾಕ್ಸ್ ಅದೆಲ್ಲ ತುಂಬಿದ್ರೆ ಈಗಿಂದ ಬೇಕಲ್ಲ ಮೇಡಮ್ ನಮ್ಗೆ. ಈಗ ನಮ್ಗೆ ಅಭಿವೃದ್ಧಿ ನೋಡ್ಬೇಕು, ಹೋಗ್ಬೇಕಂತ ತೋರಿಸ್ತೀನಿ. ಒಂದು ಬೋರ್ ಐತೆ, ಒಂದು ನೀರಿನ ವ್ಯವಸ್ಥೆ ಎಲ್ಲ ಬರೀ SC/STಗೆ ಬರ್ದಾರ ಬರ್ದು ಬಿಟ್ರೆ ಅದ್ರಾಗ ಎಲ್ಲಿ ಮಾಡಿದ್ವಿ. ನಾವೇನಾರ SC/ST ಶೌಚಾಲಯ ಏನಾರ ಕೇಳಲಿಕ್ಕೆ ಬಂದ್ರೆ ಮೇಡಮ್ ದುಡ್ಡು 1 ರೂಪಾಯಿನೂ ಇಲ್ಲ ಅಂತ ಹೇಳ್ತಾರೆ, ಅಕೌಂಟ್ ಬಂದೇ ಇಲ್ಲ ಅಂತ ಹೇಳ್ತಾರೆ. ಅಲ್ಲ ಸರ, ಗಟ್ರ ಸ್ವಚ್ಛ ನಮ್ದು ಯಾಕೆ ಬರ್ತದ? ಅಲ್ಲ ಇದು ನಮ್ಮ ಫಂಡ್ನ್ಯಾಗ ಇಡೀ ಊರು ನಾವು ಯಾಕೆ ಸ್ವಚ್ಛ ಮಾಡ್ಬೇಕು? SC/ST ಫಂಡ್ನ್ಯಾಗ ನಮ್ ಗಲ್ಲಿ ನಾವು ಅಭಿವೃದ್ಧಿ ಮಾಡ್ಕೋಬೇಕು. ಮೇನ್ ನಮ್ ಗಲ್ಲಿ ನಾವು ಅಭಿವೃದ್ಧಿ ಮಾಡಕ್ ನಮ್ ದುಡ್ಡು ಕೊಡ್ಬೇಕು. ನಮ್ಮ ಫಂಡ್ನ ತಗೊಂಡು ಎಲ್ಲ ಅಭಿವೃದ್ಧಿ ಮಾಡಿ ನಿಮ್ಮ ಫಂಡ್ ಎಲ್ಲ ಏನ್ ಮಾಡ್ಬೇಕು? ಕಟ್ಟಿ ಸತ ಹೊಡೆದಿಲ್ಲ ಅಲ್ಲಿ. ಈ ನಮ್ಮ SC/ST ಗಲ್ಲಿ ಅಭಿವೃದ್ಧಿ ಅದ ನೋಡ್ಬೇಕು. ಇಲ್ಲಿಂದ ಇದ್ರ ಮಟ್ಟ ಮನೆಯಿಂದ ಅದು ಒಂದಾಗೈತ್ರಿ. ನಾವು ನೀರಿಂದ ಹೇಳೋದು, ನಾವು ಗಟ್ಟರಿಗೆ ಅಂತ ಹೇಳ್ತೀವಿ, ನೀರಿಗೆ ಅಂತ ಗಟ್ರ ಅಭಿವೃದ್ಧಿ ಆಗಿದೆ ಸುಮ್ಮನೆ ನೀರಿಂದ ಹೇಳ್ತಿಲ್ಲ. ನೀರಿಂದ ಎಲ್ಲ ನೋಡ್ರಿ, ಸೋಲಾರ್ ಲ್ಯಾಂಪ್ ಹಾಕಿರಿ. ಅಲ್ಲ ನೀರಿಗೆ ಅಂತೇಳಿ ಮಾಡಿರಲ್ಲ, ಇದು ಗಟ್ರ ಮಾಡಿದ್ದೈತ್ರಿ. ನೀರಿಗೆ ಅಂತೇಳಿ ಮಾಡಿಲ್ಲ ಸರ್, ಅವರೆಲ್ಲ ಊರಿನ ಸೇರಿನೇ. ನಾವು ಊರಿನ ಸೇರಿ ಏನ್ ಮಾಡೋದು ಮೇಡಮ್? ನಮ್ಗಂತೇಳಿ ಬರ್ತೈತಲ್ಲ, ನಾವು ಅದನ್ನ ಯೂಸ್ ಮಾಡ್ಕೋಬೇಕಲ್ಲ ನಮ್ಮ ಗಲ್ಲಿಗಳಿಗೆ. ನಾವ್ ಯಾಕೆ ಅದನ್ನ ಬಿಡ್ಬೇಕ್ರಿ?
ಈಗ ನಮ್ಮ ಪಣ್ಣನ ಅಲ್ಲ ಅವ್ರ ಪಣ್ಣನ ಅವ್ರು ನಮ್ಗೆ ಯೂಸ್ ಮಾಡಕ್ ಕೊಡ್ತಾರ. ಹಂಗಲ್ಲ ಸರ್, ಅದರಲ್ಲಿ 25% ಅಲ್ಲಿ ಏನಾದ್ರೂ ರಸ್ತೆ ಅಷ್ಟು ಮಾಡ್ಕೊಂಡು ಈಗ ನೀರಿನ ಪಂಚ ಅಂತ ಹೇಳಿದ್ರೆ ಎಲ್ಲ ಊರಿಗೆ ಸಂಬಂಧಪಟ್ಟಿದ್ರೆ ಎಲ್ಲ ಊರಿಗೆ 2 ನಿಮಿಷ ಹಸ್ತಾನ ನಾ 25 ಒಳಗೆ SC ST ಒಳಗೆ ಏನು ಬಂದಿರ್ತದ ಅದು ಅಷ್ಟೇ ಕೇಳೋದು ಮೇಡಮ್. ಉಳಿದೆಲ್ಲ ಏನು ಕೇಳ್ತಾ ಇಲ್ಲ ನಾ. ಸ್ವಚ್ಛತೆನೇ ಆಗಿದೆ. ಸ್ವಚ್ಛತೆನೇ ಎಷ್ಟೇ 5 ಲಕ್ಷ ಇಲ್ಲ 5 ಊರಿಗೆ ಸ್ವಚ್ಛತೆನೇ ಹಾಕಿದ್ದಾರೆ. SC ST ಮತ್ ನಾವೀಗ ಅದನ್ನ ಏನ್ ಮಾಡ್ಬೇಕು ನಾವು 5 ಒಳಗೆ ನಮ್ಗೀಗ ನಮ್ ಗಲ್ಲಿಗಳಿಗೆ ಏನಿಲ್ಲ ದುಡ್ಡಿಗೆ ಹಾಕ್ಬಂದ್ರೆ ಇಲ್ಲ ಅಂತಾರ. ಮದ್ನಾಳಿ ಎಲ್ಲೆಲ್ಲಿ SC ST ಹಾಕಿದ್ದೀವಿ. ಆಂಧ್ರೋಳಿ ಗ್ರಾಮದಲ್ಲಿ SC ST ಗಲ್ಲಿಗಳಲ್ಲಿ ನೈರ್ಮಲೀಕರಣ ಖರ್ಚಾದ ಮೊತ್ತ 44,799. ಹೊನ್ನಾಳಿ ಗ್ರಾಮದಲ್ಲಿ SC ST ಗಲ್ಲಿಗಳಲ್ಲಿ ನೈರ್ಮಲೀಕರಣ ಖರ್ಚಾದ ಮೊತ್ತ 44,348. ಮದ್ನಾಳಿ ಗ್ರಾಮದಲ್ಲಿ ಗಟಾರ ಸ್ವಚ್ಛತೆ 94,753. ದುಸ್ಗಿ ಗ್ರಾಮದಲ್ಲಿ SC ST ಗಲ್ಲಿಗಳಲ್ಲಿ ಗಟಾರ ಸ್ವಚ್ಛತೆ 94,658. ಮುತ್ತುಲ್ಮೂರಿ ಗ್ರಾಮದಲ್ಲಿ SC ST ಗಲ್ಲಿಗಳಲ್ಲಿ ಸ್ವಚ್ಛತೆ ಖರ್ಚಾದ ಮೊತ್ತ 84,955. ಇಷ್ಟು ಲೆಕ್ಕಾಚಾರ ಮಾಡಿದ್ರೆ ಬಂದ ಅನುದಾನಕ್ಕೆ 25% ಹಾಕಿದ್ದೀವಿ. 25% ನಮ್ದು SC ST ಫಂಡಿಂದ ಅಲ್ಲ ಮೇಡಮ್, ನಾನು ಹೇಳೋದು SC ST ಗಲ್ಲಿ ಅಷ್ಟೇ ಮಾಡಿಲ್ಲ ಅವರು, ಇಡೀ ಊರನ್ನ ಸ್ವಚ್ಛತೆ ಆ ಫಂಡ್ ಒಳಗ. ಉಳಿದ ಅಮೌಂಟ್ ಎಲ್ಲಿ ಹೊತ್ತು ಸ್ವಚ್ಛತೆಗೆ ಅಂತ ಅಮೌಂಟ್ ಬರೋದಿಲ್ಲ. ಹಂಗ್ ಬರಲ್ಲ ಸರ್. ಈಗಂದ್ರೆ ಬೇರೆ ಕಡೆ ಬರೋದಲ್ರಿ, ಬೆಳಗಾವಿ ಜಿಲ್ಲಾದಾಗ ಬರೋದಲ್ರಿ, ಇಲ್ಲೆಲ್ಲ ಬರೋದಲ್ರಿ. 15 ಹಣಕಾಸು ನಾವು ಹೆಂಗ್ ಬೇಕಾದ್ರೆ ಯೂಸ್ ಮಾಡೋದು. SC ST ಫಂಡ್ ಅನ್ನ ತೆಗೆದ್ರೆ ಮಾಡೋದಂದ್ರೆ ತಪ್ಪಲ್ಲ. ನೈರ್ಮಲ್ಯಕರಣ ಅಂತ ನಿರ್ಬಂಧಿತ ಮತ್ತು ಅನಿರ್ಬಂಧಿತ ಇದೆ ಅಲ್ಲ ಸರ್. ಕುಡಿಯುವ ನೀರು ಮತ್ತು ನೈರ್ಮಲ್ಯ ಅಂತ ಹೇಳಿ ಇದೆ ಸರ್. ಒಟ್ಟು ಅನುದಾನದ 30% ಕುಡಿಯುವ ನೀರು, 30% ನೈರ್ಮಲ್ಯಕರಣ ಸರ್. ಇನ್ನು ಉಳಿದಂತೆ ನೀವು ಏನ್ 25% ಇದೆ ಅಲ್ಲ ಸರ್, ಅದರಲ್ಲಿ ಮತ್ತೆ ಬೇರೆ ಬೇರೆದೆಲ್ಲ ತಗೊಳ್ಬೇಕಾಗ್ತದೆ ಸರ್. ಬೇರೆದಂದ್ರೆ ಮೇಡಮ್ ಬೇರೆದವ್ರದ್ದು ತಗೋಬಹುದು, SC ST ಮಾತ್ರ ಇಲ್ಲ, ತಗೋಬಹುದು. ಬೇರೆಯವ್ರದ್ದು ತಗೊಳ್ಬಹುದು, ಎಲ್ಲಾನು ತಗೊಳ್ಬಹುದು ಸರ್. ಆದ್ರೆ ಮೊದ್ಲು ಆದ್ಯತೆ ಅವ್ರಿಗೆ ಕೊಟ್ಟು ಮಾಡ್ಕೊಳ್ಬೇಕಾಗ್ತದೆ. ಈಗ ಆದ್ಯತೆ ಇಲ್ಲಲ್ಲ ಮೇಡಮ್ ನಮ್ ಗಲ್ಲಿಗಳು ಯಾವ್ದು ಹೇಳ್ರಿ ಸರ್. ನಾರಾಯಣ್ರ ಮೊನ್ನೆ ಆತಲ್ಲ ಈ ಒಂದು ಫಂಡ್ ಬರ್ತದೆ SC ST ಅಂತ ಹೇಳಿ, ಅಲ್ಲೇ ಒಂದು 4 ಎಡಮ್ ಇರ್ತಾವ. ಈಗ ರೋಡ್ ಕಟ್ಟ ತಗೊಂಡಿವಲ್ಲ ಅದೇ ರೀತಿ ಪೂರ್ತಿ ಮಾಡಿದೈತಿ. ಹಿಂಗೈತೆ ಅದು ಆಗ್ಯಾವ ಕೆಲವು ಮೊನ್ನೆ ಮಾಡ್ಯವಲ್ಲ ಅದೇ ರೀತಿ. ಸರ್ ನಾನು ಮೊದಲು ಆದ್ಯತೆ SC ST ಫಂಡ್ ನಾವೇನೋ ಸರ್ ಮೊದಲು ಆದ್ಯತೆ ಕೊಡ್ರಿ ಅನ್ನೋದು ಅಷ್ಟೇ. ಈಗ ನೀರಿನ ಯಾವ್ದ್ರಿ ಒಂದ್ ವಾರ ಕುಂಡ್ಸಂದ್ರ ಒಂದ್ ವರ್ಷ ಫಂಡ ಇಲ್ಲ ಅಂತ ಹೇಳ್ತೀರಿ. ನಮ್ಮ SC ST ಫಂಡ್ ಇಲ್ಲ ಅಂತ ನಾವು ಕೇಳೇ ಬಿಡ್ಕಲ್ರಿ. ಇನ್ನೂ ಮಾಡ ಒಂದ್ ವಾರ ಕುಂಡ್ಸಿದ್ರಿ ನೋಡಕ್ 45 ಮನಿಗೆ ಹೆಚ್ಚರ ನೀರ್ ಬರೋದಿಲ್ರಿ. ಇಲ್ಲಿ ನೀರ್ ನಮಗ ವಾಲ್ ಕುಂಡ್ಸಂತಂದ್ರ ಯಾರು ದಿಕ್ಕ JJM ಮಾಡಿದಾರು, ಪೈಪ್ ಲೈನ್ ಕೊಟ್ಟಾರು, ಎಲ್ಲಾ ಮಾಡಿದಾರು. ಮತ್ತ ಅದು ನನ್ನ ನೀರ್ ಯಾಕೆ ಬರತ್ತಿಲ್ಲ ಅದು ಹಿಡ್ದದ್ ನಿಂತಿಲಿ. ಇಲ್ಲೊಂದು ವಾಲ್ ಕುಂಡ್ಸಂದ್ರಿಪ್ಪ ಶೇಷು ಮಮ್ಮ ಇಲ್ಲ ಇದ್ರೆ ಶೇಷು ಮಮ್ಮ ನಮ್ಗೆ ಹೇಳ್ತಾನ್ರಿ ಉತ್ತರ ನೀರ್ ಬಡಾವ್ ಹೇಳ್ಬೇಕು. ಮತ್ತೆ ಯಾರಿಗೆ ಮೇಡಮ್ ಮತ್ತೆ ಹೈಮ್ಯಾಕ್ಸ್ ಹಾಕಿದಾರ ಇಲ್ಲಿ ತಾಲೂಕ್ ಪಂಚಾಯತ್ ಅವ್ರ. ಆ ಹೈಮ್ಯಾಕ್ಸ್ ಪಂಚಾಯತಿಗೆ ಸಂಬಂಧ ಇಲ್ಲ ಅಂತ್ರಿ. ಅವೆಲ್ಲ ಹೈಮ್ಯಾಕ್ಸ್ ಲೈಟೇ ಇಲ್ಲ. ಮತ್ತೆ ಲೈಟಿನ ಬಿಲ್ ಅದಲ್ರಿ ಮೇಡಮ್ 15 ಹಣಕಾಸಿನಾಗ ಲೈಟಿನ ಬಿಲ್ ತುಂಬಾದ್ರಲ್ರಿ 5 ಲಕ್ಷ ಗಂಟ್ಲೆ. ಮತ್ತೆ ಮಂದಿಗೆ ಜನರ ಅಭಿವೃದ್ಧಿ ಏನ್ ಮಾಡ್ತಾರ್ರಿ, ಮತ್ತೆ 5 ಲಕ್ಷ ಅದನ್ನ ತುಂಬಿಕೊಂಡು ಹೋದ್ರೆ ಮತ್ತೆ ಈ ಹೈಮ್ಯಾಕ್ಸ್ ಅಂತ ಇವ್ರು ಅಂತ ಕೊಡಂಗಿಲ್ಲ ಅಂತಾರ್ರಿ ಪಂಚಾಯತ್. ಮತ್ತೆ ಅವನ 5 ಲಕ್ಷ ರೂಪಾಯಿ ಹಾಕೊಂತಾರ್ರಿ ಇವ್ರ. ಸುಳ್ಳ ಹೈಮ್ಯಾಕ್ಸ್ ಯಾಕೆ ಸುಳ್ಳ ತಂದು ಹಾಕಿದಾರ ಅಂತ ಹೇಳಿ. ಕರೆಂಟ್ ವೋಲ್ಟೇಜ್ ಜಾಸ್ತಿ ತಗೊಳ್ತದೆ ಸರ್. ಹಾಕಬಾರ್ದ್ರಿ, ಹಾಕಿಬಾರ್ದು ಮೇಂಟೆನೆನ್ಸ್ ಮಾಡ್ಬೇಕಲ್ರಿ. ಮೇಂಟೆನೆನ್ಸ್ ಮಾಡೋದ್ರ ಮೇಂಟೆನೆನ್ಸ್ ಮಾಡಂಗಿಲ್ಲ. ಈಗ ಹಾಕ್ಯಾರಲ್ಲ ಅವ್ರಿಗೆ ಬಂದಿರ್ತಾವ. ಈಗ ಪಂಚಾಯತ್ ಬಲ್ಪ್ ಹಾಕ್ಬೇಕಲ್ಲ ಅವ್ರು ಏನು ಹಾಕ್ಬೇಕಲ್ಲ. ಬಿಲ್ ಜಾಸ್ತಿ ಬರ್ತದೆ ಅಂತ ಹೇಳಿ ಇವರೇ ತೆಗೆದ್ ಬಿಡ್ಬೇಕು ಅವ್ನು ಸುಮ್ ತೆಗೆದ್. ಅದಲ್ರಿ ಅದು ಮಾಡ್ರಿ, ಅದನ್ನ ಮಾಡ್ರಿ. 5 ಲಕ್ಷ ಗಂಟ್ಲೆ ಇವ್ರು ಬಿಲ್ಲ ತುಂಬ್ಕೊಂಡು ಹೊಂಟ್ರಂದ್ರ ಮತ್ತೆ ಇಲ್ಲಿ ಊರಾಗಿನ ಪ್ರೀತಿ ಮಾಡ್ತಾರ್ರಿ ಇವ್ರ. ಹಿಂದಿನ ಸಾಲ ಹರ್ಕೊಂಡು ಹೊಂಟ್ರ ಮತ್ತೆ ಈಗ ಬಂದು ಮೆಂಬರ್ಗಳು ಇವ್ರಿಗೆ ನಿಂತಿರ್ಲಿ. ಮೇಡಮ್ ಇವ್ರೆಲ್ಲ ಇದು ಏನಾಗಿದೆ ಕರೆಂಟ್ ಬಿಲ್ಗಿನ ರೊಕ್ಕ ಹೊಂಟ್ಬಿಡತ್ರಿ. ಮತ್ತೆ ನಮ್ಗೆ ಅಭಿವೃದ್ಧಿ ಎಲ್ಲಿ ಆಗ್ಬೇಕ್ರಿ. ನಾವು ಮತ್ತೆ ಹಿಂಗ ಬರುದು ಹಿಂಗ ಕುಂಟ್ರು ಹಿಂಗ ಹೋಗುದ್ರಿ. ಅದೇ ಹೇಳೋದು ಮೇಡಮ್ ನಾವು ಕರೆಂಟ್ ಬಿಲ್ಲು ಹಿಂದಿನ 29 ಲಕ್ಷದಾಗ 13 ಲಕ್ಷ ಕೆಲಸ ಮಾಡ್ತಾರ್ರಿ. 17 ಲಕ್ಷ ಆಶೆ ಇರ್ಲಿ ಏನಿರ್ ಬೆಲೆ ಅಂತ ಹೇಳ್ಕೊಂಡು ಹೊಂಟ್ ಬಿಡಕ್ರಿ. ನೀವು ಹೇಳೋ ಸರ್ ಒಪ್ಕೋತೀನ್ರಿ ನಾ. ಇಲ್ಲದ ನೀವು ಹೇಳೋ ಒಪ್ಕೋತೀನ್ರಿ. ಆ ಹಿಂದಿನ ಮೆಂಬರ್ ಇದ್ದಾಗ ಅಡಿಟ್ ಇತ್ತಿಲ್ರಿ ಆ ಟೈಮ್ದಾಗ ಅವ ಯಾಕೆ ತುಂಬ್ಕೊಲಿಲ್ರಿ. ಅವ್ರು ಇದ್ರಾಗ 5 ಲಕ್ಷ ರೂಪಾಯಿ ತುಂಬ್ತೀರಿ ನೀವು. ಈಗೂ ಬಿಡ್ಬೇಕೈತ್ರಿ ನೀವು ಅದನ್ನ. ಈಗ ನಾವು ನಮ್ಮ ಊರಾಗ ಮೆಂಬರ್ಗಳು ಕೇಳೋಣ ರೀ ಇವ್ರ ಎಲ್ಲ ಅದಕ್ಕೆ ಹೊಂಟವ್ರ ರೊಕ್ಕ ಅಂತ ಇವ್ರು ನಮ್ಗೆ ಹೇಳ್ತಾರ್ರಿ. ಅದನ್ನೇ ಕೇಳದನ್ರಿ ನಿಮಗೆ. ಈಗ ಅವಾಗ ಅಡಿಟ್ ಏನ್ ಮಾಡಿರಿ ಆ ಟೈಮ್ದಾಗ ರೀ ಐತ್ರಿ ಸರ ಒಪ್ಕೋತೀನ್ರಿ. ಈಗ ಮೊದ್ಲಿನಾರ ಮಾಡಿ ಅದ ಉದ್ರಿ ಮಾಡ್ಕೊಂಡ ಹೋದ್ರಿ
ಈಗ ಇವ್ರ ಅಭಿವೃದ್ಧಿ ಹೆಂಗ್ ಮಾಡ್ತಾರ್ರಿ ಅದ್ರ 5 ಲಕ್ಷ ರೂಪಾಯಿ ತುಂಬ್ಕೊಂಡ ಹೋದ್ರ ಇವ್ರು ಉದ್ರಿ ಮಾಡ್ಕೊಂಡ್ಬೇಕಾದ್ರೆ ಬಿಟ್ಬಿಡ್ಲ ಸುಮ್ಮನೆ ಮುಂದೆ ನಾವು ಬಂದ ಒಂದು ಗೌರ್ಮೆಂಟ್ ಕೆಲಸಕ್ಕೆ ಲೆಕ್ಕ ಅದ ಅದು ಜಿಜೆಮ್ದಾರ್ದ ಇದು ಕುಡಿಯೋ ನೀರಲ್ಲ ಜಿಜೆಮ್ದಾರ್ ಪೈಪ್ ಕೊಟ್ಟು ನಮ್ಗೆ ಇದು ಎಲ್ಲಿ ಬಂತು ಬಂದ $100 $100 ಹಿಂಗಾಗಿ ಲೈಟ್ ಬಿಲ್ ಹೆಚ್ಚಿಗೆ ಆಗ್ಬಿಡ್ತ